ಕರ್ನಾಟಕ ರಾಜಕೀಯದ ಪ್ರಭಾವಿ ಮಹಿಳಾ ನಾಯಕಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಯವರ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಕರಾವಳಿಯ ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ಇಂದು ದೆಹಲಿಯ ರಾಜಕೀಯ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವ ಇವರ ಆರ್ಥಿಕ ಜೀವನದ ಬಗ್ಗೆ ಗೊತ್ತಾ? ರಾಜಕೀಯ ಬೆಳವಣಿಗೆಯ ಜೊತೆಗೆ ಇವರ ಆರ್ಥಿಕ ಜೀವನ ಹೇಗೆ ಬದಲಾಯಿತು ಗೊತ್ತಾ? ರಾಜಕೀಯಕ್ಕೆ ಬರುವ ಮೊದಲು ಇವರ ವೃತ್ತಿ ಜೀವನ ಹೇಗಿತ್ತು? ಇವರ ಆಸ್ತಿ ಎಷ್ಟಿತ್ತು? ಶಾಸಕಿಯಾಗಿ, ಸಚಿವೆಯಾಗಿ, ಈಗ ಕೇಂದ್ರ ಸಚಿವೆಯಾಗಿ ಬೆಳೆದ ನಂತರ ಇವರ ಸಂಪತ್ತಿನಲ್ಲಿ ಆದ ಬದಲಾವಣೆಗಳೇನು? ಚುನಾವಣಾ ಅಫಿಡವಿಟ್ನಲ್ಲಿ ಇವರು ಘೋಷಿಸಿಕೊಂಡಿರುವ ಅಧಿಕೃತ ಆಸ್ತಿ ಮತ್ತು ಆದಾಯದ ಮೊತ್ತ ಎಷ್ಟು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಕರಾವಳಿ ಮೂಲದ ನಾಯಕರ ಪ್ರಭಾವ ಅಪಾರವಾದದ್ದು. ಈ ಪೈಕಿ ಶೋಭಾ ಕರಂದ್ಲಾಜೆಯವರು ತಮ್ಮ ಸಂಘಟನಾ ಶಕ್ತಿ, ಆಡಳಿತಾತ್ಮಕ ದಕ್ಷತೆ ಮತ್ತು ಸತತ ಚುನಾವಣಾ ಗೆಲುವುಗಳ ಮೂಲಕ ರಾಷ್ಟ್ರ ರಾಜಕಾರಣದಲ್ಲಿ ತುಂಬಾ ಉನ್ನತ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ದಕ್ಷಿಣ ಕನ್ನಡದ ಒಂದು ಸಣ್ಣ ಹಳ್ಳಿಯಿಂದ ಆರಂಭವಾದ ಇವರ ಪಯಣ ಇಂದು ಕೇಂದ್ರ ಸಚಿವರಾಗಿ ದೆಹಲಿಯ ಅಧಿಕಾರ ಕೇಂದ್ರದವರೆಗೂ ವಿಸ್ತರಿಸಿದೆ. ಶೋಭಾ ಕರಂದ್ಲಾಜೆಯವರು ಅಕ್ಟೋಬರ್ 23, 1966ರಂದು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಚಾರ್ವಕ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದರು. ಇವರು ಪುತ್ತೂರಿನಲ್ಲೇ BA ಪದವಿಯನ್ನ ಪಡಿತಾರೆ. ನಂತರ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ MSW ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಸಮಾಜಶಾಸ್ತ್ರದಲ್ಲಿ MA ಪದವಿಯನ್ನ ಪೂರ್ಣಗೊಳಿಸಿದರು. ಈ ಶೈಕ್ಷಣಿಕ ಹಿನ್ನೆಲೆಯು ಇವರ ಸಾರ್ವಜನಿಕ ಜೀವನಕ್ಕೆ ಭದ್ರವಾದ ಬುನಾದಿಯನ್ನ ಹಾಕಿಕೊಡಿತು. ಇನ್ನು ಶೋಭಾ ಕರಂದ್ಲಾಜೆಯವರ ವೃತ್ತಿ ಜೀವನವು ಸಾಂಪ್ರದಾಯಿಕ ಕಾರ್ಪೊರೇಟ್ ಕೆಲಸಗಳ ಬದಲಿಗೆ ಸಾಮಾಜಿಕ ಮತ್ತು ಸೈದ್ಧಾಂತಿಕ ಹೋರಾಟದೊಂದಿಗೆ ಆರಂಭವಾಯಿತು. ಬಾಲ್ಯದಿಂದಲೇ RSS ಕಡೆಗೆ ಆಕರ್ಷಿತರಾದ ಇವರು ಬಹಳ ಚಿಕ್ಕ ವಯಸ್ಸಿನಲ್ಲೇ ಸಂಘದ ಪೂರ್ಣಕಾಲಿಕ ಕಾರ್ಯಕರ್ತೆಯಾಗಿ ಕೆಲಸ ಮಾಡಲು ನಿರ್ಧರಿಸಿದರು. ಇದು ಇವರ ಜೀವನದ ಪ್ರಮುಖ ತಿರುವು. ಆ ಕಾಲದಲ್ಲಿ ಸಂಘ ಪರಿವಾರದ ಪೂರ್ಣಕಾಲಿಕ ಕಾರ್ಯಕರ್ತರಿಗೆ ಯಾವುದೇ ರೀತಿಯ ಅಧಿಕೃತ ಸ್ಯಾಲರಿ ಆಗಲಿ, ವೇತನ ಆಗಲಿ ಇರ್ತಾನೆ ಇರಲಿಲ್ಲ. ಸಂಘಟನೆಯೇ ಇವರ ಕನಿಷ್ಠ ಅಗತ್ಯತೆಗಳನ್ನು ಪೂರೈಸ್ತಾ ಇತ್ತು. ರಾಜಕೀಯಕ್ಕೆ ಬರುವ ಮುನ್ನ ಇವರ ಆರ್ಥಿಕ ಸ್ಥಿತಿಯು ಅತ್ಯಂತ ಸಾಮಾನ್ಯವಾಗಿದ್ದು, ಯಾವುದೇ ದೊಡ್ಡ ಪ್ರಮಾಣದ ಆಸ್ತಿ ಅಥವಾ ಸಂಪತ್ತು ಇವರ ಹೆಸರಿನಲ್ಲಿ ಇರಲೇ ಇಲ್ಲ ಎಂದು ವರದಿಗಳು ತಿಳಿಸುತ್ತವೆ. 1996ರಲ್ಲಿ ಉಡುಪಿ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಳ್ಳುವ ಮೂಲಕ ಇವರು ಅಧಿಕೃತವಾಗಿ ಆಕ್ಟಿವ್ ರಾಜಕೀಯಕ್ಕೆ ಪಾದಾರ್ಪಣೆಯನ್ನ ಮಾಡಿದರು. ನಂತರ ಇವರು ಮಹಿಳಾ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷದ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು. 1998ರಲ್ಲಿ ಇವರು ಬಿಜೆಪಿಯ ಪೂರ್ಣಕಾಲಿಕ ಕಾರ್ಯಕರ್ತೆಯಾಗಿ ತಮ್ಮನ್ನು ಸಮರ್ಪಿಸಿಕೊಂಡರು. ಇನ್ನು ರಾಜಕೀಯಕ್ಕೆ ಬಂದ ನಂತರ ಶೋಭಾ ಕರಂದ್ಲಾಜೆಯವರ ಆಸ್ತಿಯಲ್ಲಿ ಗಣನೀಯ ಏರಿಕೆ ಕಂಡುಬಂದಿದೆ. ಪ್ರತಿ ಚುನಾವಣೆಯ ಸಮಯದಲ್ಲಿ ಇವರು ಸಲ್ಲಿಸಿದ ಅಫಿಡವಿಟ್ ಪ್ರಕಾರ ಇವರ ಆಸ್ತಿಯ ವಿವರಗಳನ್ನು ನಾವು ನೋಡ್ತಾ ಹೋಗ್ಬೋದು. 2013ರ ಚುನಾವಣಾ ಅಫಿಡವಿಟ್ ಪ್ರಕಾರ ಇವರ ಒಟ್ಟು ಆಸ್ತಿಯು ಸುಮಾರು 6.84 ಕೋಟಿಗಳಾಗಿತ್ತು. ಇದರಲ್ಲಿ ಚರಾಸ್ತಿಯ ಪಾಲು ದೊಡ್ಡದಾಗಿತ್ತು. 2013ರ ಹೊತ್ತಿಗೆ ಇವರು ಕಪಿಲ ಮಂಜುಶ್ರೀ ಅಪರಲ್ಸ್ ಎಂಬ ಕಂಪನಿಗೆ ಸುಮಾರು 3.87 ಕೋಟಿಗಳ ಸಾಲವನ್ನ ನೀಡಿದ್ರು. ಈ ಆರ್ಥಿಕ ಹರಿವು ಇವರ ವ್ಯವಹಾರಿಕ ಹೂಡಿಕೆಗಳನ್ನು ಪ್ರತಿಬಿಂಬಿಸುತ್ತದೆ. ಇನ್ನು 2019ರ ಚುನಾವಣೆ ವೇಳೆಗೆ ಇವರ ಆಸ್ತಿಯು 10 ಕೋಟಿಗಳ ಗಡಿಯನ್ನ ದಾಟಿತ್ತು. ಒಟ್ಟು ಆಸ್ತಿ 10 ಕೋಟಿಗೂ ಅಧಿಕ ಇದ್ರೆ ಚರಾಸ್ತಿಗಳೇ 7 ಕೋಟಿಗೂ ಅಧಿಕ ಇತ್ತು. ಇದರಲ್ಲಿ ಕಪಿಲ ಮಂಜುಶ್ರೀ ಕಂಪನಿಗೆ ನೀಡಿದ ಸಾಲವು 4.01 ಕೋಟಿಗಳಿಗೆ ಏರಿತ್ತು. ಇನ್ನು ಸ್ಥಿರಾಸ್ತಿಗಳು 3 ಕೋಟಿಗೂ ಹೆಚ್ಚಿದ್ರೆ ಹೊಣೆಗಾರಿಕೆಗಳು 4 ಕೋಟಿಗೂ ಹೆಚ್ಚಿವೆ. ಇನ್ನು ಇತ್ತೀಚಿನ ಅಂದ್ರೆ 2024ರ ಅಫಿಡವಿಟ್ ಪ್ರಕಾರ ಶೋಭಾ ಕರಂದ್ಲಾಜೆಯವರ ಒಟ್ಟು ಆಸ್ತಿಯು 13.88 ಕೋಟಿಗಿಂತ ಹೆಚ್ಚಿದೆ. ಕಳೆದ 10 ವರ್ಷಗಳಲ್ಲಿ ಇವರ ಆಸ್ತಿಯು ಸುಮಾರು ದ್ವಿಗುಣಗೊಂಡಿದೆ. ಇವರ ಆಸ್ತಿ ಬೆಳವಣಿಗೆಯ ಪ್ರಮುಖ ಕಾರಣವೇನೆಂದರೆ ಬೆಂಗಳೂರಿನಲ್ಲಿ ಇವರು ಹೊಂದಿರುವ ಆಸ್ತಿ ಮೌಲ್ಯವರ್ಧನೆ ಮತ್ತು ಇವರು ಕಂಪನಿಗೆ ನೀಡಿರುವ ಬೃಹತ್ ಸಾಲದ ಮೊತ್ತ. ಇನ್ನು ಶೋಭಾ ಕರಂದ್ಲಾಜೆಯವರು ವಿಧಾನ ಪರಿಷತ್ ಸದಸ್ಯರಾಗಿ, ಶಾಸಕರಾಗಿ ಮತ್ತು ಸಂಸದರಾಗಿ ಸರ್ಕಾರದ ವಿವಿಧ ವೇತನ ಶ್ರೇಣಿಗಳಲ್ಲಿ ಸಂಭಾವನೆಯನ್ನ ಪಡೆದಿದ್ದಾರೆ. 2011ಕ್ಕಿಂತ ಮುನ್ನ ಕರ್ನಾಟಕದ ಶಾಸಕರು ಮತ್ತು ಸಚಿವರ ವೇತನವು ಮಿತವಾಗಿತ್ತು. 2011ರಲ್ಲಿ ಅಂದಿನ ಸರ್ಕಾರವು ವೇತನ ಶ್ರೇಣಿಯನ್ನ ಪರಿಷ್ಕರಿಸಿತು. ಶಾಸಕರ ಮಾಸಿಕ ವೇತನ 10,000ದಿಂದ 20,000ಕ್ಕೆ ಏರಿಸಲಾಯಿತು. ಕ್ಯಾಬಿನೆಟ್ ಸಚಿವರ ವೇತನವನ್ನು 10,000ದಿಂದ
25,000ಕ್ಕೆ ಏರಿಸಲಾಯಿತು. ಇನ್ನು ಮನೆ ಬಾಡಿಗೆ ಭತ್ಯೆಯನ್ನು ಮಾಸಿಕ 40,000ಕ್ಕೆ ಏರಿಸಲಾಯಿತು. ಇನ್ನು ವಾಹನ ಭತ್ಯೆ ತಿಂಗಳಿಗೆ 750 ಲೀಟರ್ ಪೆಟ್ರೋಲ್ ವೆಚ್ಚವನ್ನ ಸರ್ಕಾರ ಭರಿಸುತ್ತಿತ್ತು. ಇನ್ನು ಸಂಸತ್ ಸದಸ್ಯರ ವೇತನವು 2018ರಲ್ಲಿ ಪರಿಷ್ಕರಣೆಗೊಂಡಿದ್ದು, ಈಗ ಇವರ ಒಟ್ಟು ಸಂಭಾವನೆಯನ್ನ ನೋಡ್ತಾ ಹೋದ್ರೆ ಮೂಲ ವೇತನವು ಮಾಸಿಕ 1 ಲಕ್ಷದವರೆಗೆ ಇದೆ. ಕ್ಷೇತ್ರ ಭತ್ಯೆಯು ಮಾಸಿಕ 70,000. ಇನ್ನು ಕಚೇರಿ ವೆಚ್ಚ ಭತ್ಯೆ ಮಾಸಿಕ 60,000. ಇದರಲ್ಲಿ 40,000 ಆಪ್ತ ಸಹಾಯಕರ ವೆಚ್ಚಕ್ಕೆ, 20,000 ಸ್ಟೇಷನರಿ ಇತ್ಯಾದಿಗಳಿಗೆ ಮೀಸಲು. ಇನ್ನು ದಿನ ಭತ್ಯೆ ಸಂಸತ್ ಅಧಿವೇಶನದ ಸಮಯದಲ್ಲಿ ಹಾಜರಾದ ಪ್ರತಿ ದಿನಕ್ಕೆ 2,000. ಕೇಂದ್ರ ಸಚಿವರಾಗಿ ಇವರು ಹೆಚ್ಚುವರಿ ಸತ್ಕಾರ ಭತ್ಯೆಯನ್ನ ಪಡಿತಾರೆ. ಕೇಂದ್ರ ರಾಜ್ಯ ಸಚಿವರಿಗೆ ಮಾಸಿಕ 1,000 ರೂಪಾಯಿಗಳ ಸತ್ಕಾರ ಭತ್ಯೆ ಇರುತ್ತೆ. ಇನ್ನು 2021ರ ಹಣಕಾಸು ವಿವರಗಳ ಪ್ರಕಾರ ಸಾಲದ ಮೇಲಿನ ಬಡ್ಡಿಯಿಂದ ಇವರು 32.74 ಲಕ್ಷ ಆದಾಯವನ್ನ ಗಳಿಸಿದ್ರು ಮತ್ತು ಸಂಸದರ ವೇತನವಾಗಿ 16.53 ಲಕ್ಷವನ್ನ ಇವರು ಪಡೆದಿದ್ರು. ಇನ್ನು ಶೋಭಾ ಕರಂದ್ಲಾಜಿಯವರ ಆರ್ಥಿಕ ವ್ಯವಹಾರಗಳಲ್ಲಿ ಕಪಿಲಾ ಮಂಜುಶ್ರೀ ಅಪರೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಪ್ರಮುಖ ಪಾತ್ರ ವಹಿಸಿದೆ. ಈ ಕಂಪನಿಯನ್ನು ಏಪ್ರಿಲ್ 26, 2007ರಂದು ಪ್ರಾರಂಭಿಸಲಾಯಿತು. ಈ ಕಂಪನಿಯು ರೆಡಿಮೇಡ್ ಗಾರ್ಮೆಂಟ್ಸ್ ವ್ಯಾಪಾರದಲ್ಲಿ ತೊಡಗಿಕೊಂಡಿದೆ. ಶೋಭಾ ಕರಂದ್ಲಾಜಿಯವರ ಆಸ್ತಿಯು 2004ರಲ್ಲಿ ಕನಿಷ್ಠ ಮಟ್ಟದಿಂದ ಆರಂಭವಾಗಿ ಇಂದು 13.88 ಕೋಟಿಗಳನ್ನು ತಲುಪಿರುವುದು ಭಾರತೀಯ ರಾಜಕಾರಣದ ಒಂದು ಆಯಾಮವನ್ನ ತೋರಿಸುತ್ತೆ. 2005-6ರಲ್ಲಿ ಇವರು ಬೆಂಗಳೂರಿನಲ್ಲಿ ಖರೀದಿಸಿದ ನಿವೇಶನಗಳ ಮೌಲ್ಯವು ಇಂದು ಗಗನಕ್ಕೇರಿವೆ. ಎಕ್ಸಾಂಪಲ್ಗೆ 2 ಕೋಟಿ ಮೌಲ್ಯದ HSR ಲೇಔಟ್ ಆಸ್ತಿ ಮತ್ತು 4.5 ಕೋಟಿ ಮೌಲ್ಯದ ನ್ಯೂ BEL ರಸ್ತೆಯ ಮನೆಗಳು ಇವರ ಸಂಪತ್ತಿನ ಬೆನ್ನೆಲುಬಾಗಿವೆ. ಇನ್ನು ಅಪರೆಲ್ಸ್ ವ್ಯವಹಾರದಲ್ಲಿ ಇವರು ಮಾಡಿರುವ ಹೂಡಿಕೆ ಮತ್ತು ಆ ಕಂಪನಿಗೆ ನೀಡಿರುವ ಕೋಟ್ಯಾಂತರ ರೂಪಾಯಿಗಳ ಸಾಲವು ಇವರು ಕೇವಲ ರಾಜಕೀಯದ ಮೇಲಷ್ಟೇ ಅವಲಂಬಿತವಾಗಿಲ್ಲ ಎಂಬುದನ್ನು ತೋರಿಸುತ್ತೆ. ಇನ್ನು ಸಂಸದರು ಮತ್ತು ಸಚಿವರ ವೇತನದಲ್ಲಿನ ನಿರಂತರ ಏರಿಕೆ ಮತ್ತು ಭತ್ಯೆಗಳು ಇವರ ಕಾನೂನುಬದ್ಧ ಆದಾಯದ ಮೂಲಗಳಾಗಿವೆ. ಶೋಭಾ ಕರಂದ್ಲಾಜಿಯವರ ಜೀವನವು ಒಬ್ಬ ಗ್ರಾಮೀಣ ಹುಡುಗಿ ಉನ್ನತ ಶಿಕ್ಷಣ ಪಡೆದು ಸಿದ್ಧಾಂತದ ಆಧಾರದ ಮೇಲೆ ಸಾರ್ವಜನಿಕ ಜೀವನಕ್ಕೆ ಪ್ರವೇಶಿಸಿ ಹಂತ ಹಂತವಾಗಿ ಬೆಳೆದು ದೇಶದ ಪ್ರಭಾವಿ ನಾಯಕಿಯಾಗಿರುವ ಕಥೆಯಾಗಿದೆ. ರಾಜಕೀಯಕ್ಕೆ ಬರುವ ಮುನ್ನ ಇವರ ವೃತ್ತಿಯು ಸಂಘಟನಾತ್ಮಕ ಮತ್ತು ಸಾಮಾಜಿಕ ಸೇವೆಯ ಮುಖವಾಗಿತ್ತು. ಅಲ್ಲಿ ಹಣಕ್ಕಿಂತ ಸಿದ್ಧಾಂತಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇತ್ತು. ಆದರೆ ಅಧಿಕಾರ ಮತ್ತು ರಾಜಕೀಯ ಸ್ಥಾನಮಾನಗಳು ಬಂದಂತೆ ಇವರ ಆರ್ಥಿಕ ಸ್ಥಿತಿಯು ಬಲಗೊಳ್ತಾ ಹೋಯಿತು. ಸದ್ಯಕ್ಕೀಗ ಶೋಭಾ ಕರಂದ್ಲಾಜಿಯವರು ಕೇಂದ್ರ ಸರ್ಕಾರದಲ್ಲಿ ಮೋದಿ ಸರ್ಕಾರದಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಇವರ ಅಭಿಮಾನಿಗಳ ಸಂಖ್ಯೆಯೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿದೆ. ಇವರು ರಾಷ್ಟ್ರ ರಾಜಕಾರಣದಿಂದ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರಬೇಕು, ಇವರು ನಮ್ಮ ರಾಜ್ಯದ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಸಾಕಷ್ಟು ಜನ ಅಭಿಮಾನಿಗಳ, ಸಾಕಷ್ಟು ಜನ ರಾಜ್ಯದ ಜನತೆಯ ಒಂದು ರೀತಿಯ ಆಸೆ, ಅಭಿಪ್ರಾಯವಾಗಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.